ಚಿನ್ನಯ್ಯನ ಹೇಳಿಕೆ ಬಂದಿದೆ. ಕೋರ್ಟ್ನಲ್ಲಿ ಚಿನ್ನಯ್ಯನವರು, ಆತ ಪ್ರಕಾಶ್ ರೈ ಅವರು ನನಗೆ ಫೋನ್ ಮಾಡಿದರು. ನಿಮ್ಮ ಜೊತೆ ಯಾರು ಗಿರೀಶ್ ಮಟ್ಟಣ್ಣನವರು ಅವರು ಹೇಳಿದಾಗೆ ಕೇಳಿ, ಅವರು ಹಾಳ್ದಾಗ ಕೇಳಿ ನೀನು ಪೊಲೀಸರ ಹತ್ರ ಹೋಗಿ ಉತ್ತರ ಕೊಡು, ನಿನ್ನ ನಾನು ನಿಜ ಹೇಳಿದ್ಮೇಲೆ ಬಂದು ತಪ್ಪಿಕೊಳ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನು ಕ್ಲಾರಿಫೈ ನಾನು ನಿಮಗೆ ಮಾಡಬೇಕಾಗಿದೆ. ಯಾಕಂದರೆ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ನನ್ನ ಹೆಸರು ಹೇಳಿದ್ದಾನೆ. ಮತ್ತು ಮಾಧ್ಯಮಗಳ ಮೂಲಕ ಗೊತ್ತಿರೋ ಹಾಗೆ ಕೇರಳದಿಂದ ಒಂದು 200 ಕೋಟಿ ರೂಪಾಯಿಗಳು ಒಂದು ಧರ್ಮಸ್ಥಳಕ್ಕೆ, ಧರ್ಮಕ್ಷೇತ್ರಕ್ಕೆ ಹೆಸರನ್ನು ಹಾಳು ಮಾಡಲಿಕ್ಕೆ ಯಾರೋ ಇನ್ವೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಒಂದು 50 ಲಕ್ಷ ರೂಪಾಯಿ ಏನೋ ಚಿನ್ನಯ್ಯನಿಗೆ ಮಾತಾಡಿದ್ರು ಅನ್ನೋದು ಕೂಡ, ಅದು ಆ ಹೇಳಿಕೆ ಅವನು ಕೊಟ್ಟಿದ್ದಾನಲ್ಲೋ ನನಗೆ ಗೊತ್ತಿಲ್ಲ. ಪ್ರಕಾಶ್ ರೈ ಹೆಸರನ್ನು ಹೇಳಿದ್ದಾರೆ, 200 ಕೋಟಿ ರೂಪಾಯಿ ಬಂದಿದೆ ಅಂತ ಹೇಳಿದ್ದಾರೆ. ಇದನ್ನು ಮಾಧ್ಯಮದ ಮಿತ್ರರು ಬರೆದಿದ್ದಾರೆ, ಈ ಥರ ಪ್ರಕಾಶ್ ರೈ ಅವರಿಗೆ ಬಗ್ಗೆ ಈ ಥರ ಬಂದಿದೆ, ಇದಕ್ಕೆ ಉತ್ತರ ಹೇಳುವಿರಾ ಪ್ರಕಾಶ್ ರೈ ಅಂತ ಕೆಲವು ಮಾಧ್ಯಮಗಳು ಅಥವಾ ಭಾಳಷ್ಟು ಮಾಧ್ಯಮಗಳು ಅದನ್ನು ಕೇಳಿವೆ. ಇನ್ನೊಂದಷ್ಟು ಮಾಧ್ಯಮಗಳು ಆಗಲೇ ಜಡ್ಜ್ಮೆಂಟ್ ತೊಗೊಂಡಿದ್ದಾರೆ. ಈ ಬುರ್ಡೆ ಗ್ಯಾಂಗಿನಲ್ಲಿ 200 ಕೋಟಿಯಲ್ಲಿ ಎಷ್ಟು ಬಂತು, ಇವನು ಹಿಂದೂ ವಿರೋಧಿ, ಈ ಥರ ಒಂದು ಜಡ್ಜ್ಮೆಂಟಲ್ಲಾಗಿ ಬರೆದಿದ್ದಾರೆ ಅವರು. ಓಕೆ, ನಾನು ಇಮಿಡಿಯೇಟಾಗಿ ನಾನು ಬೇರೆ ದೂರದಲ್ಲಿದ್ದೆ, ಇಮಿಡಿಯೇಟಾಗಿ ಬಂದು ಹೇಳಬೇಕಾಯಿತು. ಬಟ್ ಮೊನ್ನೆ ಇಡಬೇಕಾಗಿತ್ತು, ನಮ್ಮ ಇಂದಿರಾ ಲಂಕೇಶ್ ಅವರು ತೀರ್ಕೊಂಡಿದ್ರು, ನಂಗೆ ಬರೋಕ್ಕಾಗಲ್ಲ, ಇವತ್ತಿಗೆ ಬಂದಿದೆ. ಧರ್ಮಸ್ಥಳ ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡುವಾಗ ಅದು ನಡೀತಿತ್ತು. ನೀವು ಪ್ರಕಾಶ್ ರೈ ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳದ ಬಗ್ಗೆ ಯಾವಾಗ ಮಾತಾಡಿದ್ದಾರೆ? ಯಾವತ್ತೂ ನಾನು ಧರ್ಮಸ್ಥಳಕ್ಕೆ ಹೋದವನಲ್ಲ. ಗಣೇಶ್ ಮಠ ಇವರು ಮಂಟಣ್ಣನವರು ಇವ್ರನ್ನ ಯಾರನ್ನೂ ಭೇಟಿ ಮಾಡಿದವನು ಅಲ್ಲ ನಾನು. ಆದರೆ ಅಲ್ಲಿ ಒಂದು ಈಕೆಯ ಸಾವಾಗಿದೆ, ಒಂದಷ್ಟು ಸರಣಿ ಸಾವುಗಳಾಗ್ತಿದೆ, ನ್ಯೂಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಆತಂಕ ಪಟ್ಟವರು ನಿಜ. ದಿಢೀರಂತ ನಮಗೆಲ್ಲ ಗೊತ್ತಿರೋ ಹಾಗೆ ಒಬ್ಬನು ಬಂದು ಮಂಡ್ಯದಿಂದ ಒಬ್ಬನು ಬಂದಿದ್ದಾನಂತೆ, ಅವನು ಅಲ್ಲಿ ಕೆಲಸ ಮಾಡ್ತಿದ್ದಂತೆ, ಅವನು ಹೆಣಗಳನ್ನು ಹೂತು ಹಾಕಿದ್ದಾನೆ ಅಂದ ತಕ್ಷಣ ಎಲ್ಲ ಭಕ್ತರು ಎಲ್ರಿಗೂ ಡಿಸ್ಟರ್ಬ್ ಆಗಿದ್ದಾರೆ, ನನ್ನಂಥವ್ರು ಡಿಸ್ಟರ್ಬ್. ನಾನು ಸ್ವಲ್ಪ ಸೋಷಿಯಲ್ ಆ್ಯಕ್ಟಿವಿಸ್ಟ್, ಏನಿದು ಹಿಂಗಾಗ್ತಿದೆ ಅಂದಾಗ ನನಗೆ ನೆನಪಿರುವ ಹಾಗೆ ಮತ್ತು ನಿಮ್ಮ ದಾಖಲೆ ಇರುವ ಹಾಗೆ ಇಮಿಡಿಯೇಟಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ನೋಡಿ, ಅನವಸರವಾಗಿ ಯಾರೋ ಮಾಡಿದ್ದಾರೆ ಅಂತ ಕೆಲವರು ಶುರು ಮಾಡ್ಕೊಂಡಿದ್ದಾರೆ, ಅದಲ್ಲ ಇಂಪಾರ್ಟೆಂಟು, ಇದು ನಡೆದಿರೋದು ನಿಜ. ಇದರ ಬಗ್ಗೆ ಒಂದು SIT ತಂಡ ಮಾಡಿ ಅಂತ ಸಿದ್ದರಾಮಯ್ಯನವ್ರಿಗೆ ಮಿಕ್ಕಿದವ್ರಿಗೆ ನಾವು ಒತ್ತಡ ಹಾಕ್ತೀವಿ, ಬಿಕಾಸ್ ನಾವುಗಳು. ಆಮೇಲೆ ಹಾಕಿದ್ಮೇಲೆ ಸರಿಯಾದವ್ರನ್ನ ಆಯ್ಕೆ ಮಾಡಿ ಅಂತೀವಿ. ಕೊನೆಗೆ ಮೊಹಾಂತಿ ಅಂತ ಭಾಳ ದಕ್ಷ ಅಧಿಕಾರಿನ ಮಾಡಿದಾಗ ನಾನೇ ಟ್ವೀಟ್ ಮಾಡ್ತೀನಿ, ಒಳ್ಳೆ ವಿಷಯ, ಒಳ್ಳೆ ಆಫೀಸರ್ನ ಹಾಕಿದ್ದೀರಿ ಅಂತ. ಹೀಗಿರಬೇಕಾದ್ರೆ ನನಗೆ ಒಂದು ಫೋನ್ ಬರುತ್ತೆ. ಮೊಹಾಂತಿ ಅವರು ಇನ್ನೂ ಈ ಚಿನ್ನಯ್ಯನ ಭೇಟಿ ಮಾಡಿಲ್ಲ, ಅವರು ಚಾರ್ಜ್ ತೊಗೊಂಡಿದ್ದಾರೆ. ನನಗೆ ಒಂದು ಬರುತ್ತೆ, ಗಿರೀಶ್ ಮಟ್ಟಣ್ಣನವರಿಂದ ಫೋನ್ ಬರುತ್ತೆ. ಫೋನ್ ಎತ್ತೀನಿ, ಯಾಕಂದ್ರೆ ನನ್ನ ಫೋನು ಭಾಳ ಕಾರಣಗಳಿಗೆ ಭಾಳ ವಿಷಯಗಳಿಗೆ ಕರೀತಾರೆ. ರೈತ ಹೋರಾಟ ಕರೀತಾರೆ. ಏನು ಇಲ್ಲ, ಮಾಸ್ಕ್ ಒಬ್ಬ ವ್ಯಕ್ತಿ ಇದ್ದಾನಲ್ಲ, ಅನ್ನೋ ಮಾಸ್ಕ್, ಅವಾಗಿನ ಮಾಸ್ಕ್ ಇಲ್ಲ, ಒಬ್ಬ ವ್ಯಕ್ತಿ ಇದ್ದಾನಲ್ಲ, ಅವ್ನು ನನ್ನ ಜೊತೆ ಇದ್ದಾನೆ, ನಿಮ್ಮ ಜೊತೆ ಮಾತಾಡಬೇಕಂತೆ. ಹೇಗಿರ್ಬೋದು? ನನಗೆ ನಡೀತಾ ಇದೆ, ನೇರವಾಗಿ ನನಗೆ ಒಂದು ಎವಿಡೆನ್ಸ್ ಬರ್ತಾ ಇದೆ, ಕೊಡಿ ಫೋನು ಒಂದೇ. ತಮಿಳಿನಲ್ಲಿ ಮಾತಾಡ್ರ, ಅರೆ ಇವನನ್ನ ಮಂಡ್ಯದವರು ಅಂತ ಇದ್ರಲ್ಲ, ಬಿಂಬಿಸಿದ್ರಲ್ಲ, ತಮಿಳಿನಲ್ಲಿ ಕೇಳಿಸ್ಕೊಂಡೆ. ಏನಪ್ಪ ಅಂದೆ, ನಾನು ಉಂಗಳೇ ಪಾಕನೋ, ನನ್ನ ಯಾಕಪ್ಪ ನೋಡ್ಬೇಕು, ಏನು ಗೊತ್ತು ನಿನಗೆ ಇಷ್ಟು ಗೊತ್ತು? ಹಾಗಾದ್ರೆ SIT ಫಾರ್ಮ್ ಮಾಡಿದ್ದಾರೆ, ಹೋಗು. ಸರ್ ಧೈರ್ಯ ಇಲ್ಲ ನನಗೆ. ನೋಡಪ್ಪ, ನನ್ನನ್ನು ಮೀಟ್ ಮಾಡೋದಲ್ಲ ಬೇಡ, ನಿನಗೇನಾದ್ರು ಹೇಳಬೇಕಾದ್ರೆ ನೀನು ರೆಕಾರ್ಡ್ ಮಾಡಿ ವಾಯ್ಸ್ ಕಳಿಸು, ನಾನು ಈಸ್ಕಳಿ. ಇಮಿಡಿಯೇಟಾಗಿ ರೆಕಾರ್ಡೆಡ್ ವಾಯ್ಸ್ನಲ್ಲಿ ಏನೇನೋ ಬಡಬಡಿಸ್ದ. ನಾನು ನನ್ನ ಲಾಯರ್ಗೆ ಫೋನ್ ಮಾಡಿದೆ. ನೋಡಿ, ಇಡೀ ದೇಶದಲ್ಲಿ ಮಾಧ್ಯಮಕ್ಕೆ ಯಾರಿಗೂ ಏನೂ ಗೊತ್ತಿಲ್ಲ, ನನಗೆ ನೇರವಾಗಿ ಫೋನ್ ಬಂದಿದೆ, ನಾವೇನು ಮಾಡಬೇಕೀಗ? ಇಮ್ಮಿಡಿಯೇಟಾಗಿ ನಾನು ಆ ದಿನವೇ ಇವ್ರಿಗೆ ಫೋನ್ ಮಾಡಿದೆ, ನಮ್ಮ ಮೊಹಂತಿ ಅವರಿಗೆ. ಮೊಹಂತಿ ಸರ್, ಇದು ಫಾರ್ವರ್ಡು ಈ ಥರ ಇದೆ, ನಾನು ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬರ್ತಾಯಿದ್ದೀನಿ ಅಂತ ನೇರವಾಗಿ ಅಪಾಯಿಂಟ್ ತೊಗೊಂಡು ಬಂದು, ನೀವು ಮಂಡ್ಯದವರೆಲ್ಲ ತಮಿಳು ಮಾತಾಡ್ತಾರೆ, ಅದು ಯಾವ ಭಾಷೆ ಪ್ರಕಾಶ್? ನೀವು ಹಲವು ಭಾಷೆ ಮಾತಾಡ್ತಿರಲ್ಲ, ಅದ್ರ ಸ್ವಲ್ಪ ತೆಲುಗು ಮಿಕ್ಸ್ ಆಗಿದೆ ಸರ್, ಇದು ವಿಷಯ, ನಾನು ನನ್ನ ಕರೆಸಿ ಮಾತಾಡ್ತೀನಿ, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಷನ್, ಇಟ್ ಈಸ್ ಹೆಲ್ಪಿಂಗ್ ಮೀ ಟು ಇನ್ವೆಸ್ಟಿಗೇಟ್. ನಾನು ಕೂತ್ಕೊಳ್ತೀನಿ. ಒಂದು ಸ್ವಲ್ಪ ದಿನ ಆದಮೇಲೆ ಕೇಳ್ತೀನಿ, ಏನಾಯಿತು ಸರ್? ಪ್ರಕಾಶ್, ಇನ್ಮೇಲೆ ಆ ಫೋನ್ಗಳು ತೊಗೋಬೇಡಿ, ನೀವು ಕಳಿಸಿದ್ರಿ, ಅವನನ್ನು ಕರೆಸಿ ಮಾತಾಡಿದೆ, ಅವನೀಗ ರಿವರ್ಸ್ ಆಗ್ತಿದ್ದಾನೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಅವನು ಹೇಳಿರೋದು ಕರೆಕ್ಟು, ಅವನು ನನಗೆ ಫೋನ್ ಮಾಡಿದ್ದು ಕರೆಕ್ಟು. ಆದರೆ ಒಬ್ಬ ಪ್ರಜೆಯಾಗಿ ನಾನು ಇಮಿಡಿಯೇಟಾಗಿ ಇವರೇ ಮಾಡಿದ್ದಾರೆ ಅಂತ ಧರ್ಮಸ್ಥಳದ ಆಂದೋಲನಕ್ಕೆ ಹೋಗಲಿಲ್ಲ, ಯಾರ ಜೊತೆ ಕೂತ್ಕೊಳ್ಳಿ. ಯಾಕೆಂದರೆ ಕೋಟ್ಯಾಂತರ ಭಕ್ತರು ಬರೋ ಸ್ಥಳ ಅದು. ಆ ಪ್ರಕರಣ ಧರ್ಮಸ್ಥಳದಲ್ಲೂ ನಡಿಬಾರ್ದು, ಬಿಡದಿಲ್ಲಿ ನಡಿಬಾರ್ದು, ಬೆಂಗಳೂರಲ್ಲಿ ನಡಿಬಾರ್ದು.
ನಮಗೆ ಬೇಕಾಗಿರೋದೇನು? ಸೌಜನ್ಯ ಸತ್ತಿದ್ದಾಳೆ, ಇಷ್ಟು ಹೆಣ್ಮಕ್ಳು ಮಾಡಿದ್ಯಾರು? ಬೇರೆಯವರು ಬೇರೆ ಬೇರೆ ರಾಜಕೀಯ ಉದ್ದೇಶದಿಂದ ಅವ್ರು ಮಾಡಿದ್ದಾರೆ ಅಂದ್ಕೊಳ್ತೀವಿ, ಅವ್ರು ಮಾತಾಡ್ಕೊಳ್ಳಿ. ನಾನು ಯಾವ ಹೋರಾಟಕ್ಕೂ ಹೋಗಿಲ್ಲ. ಅವನು ಮಾತಾಡಿರೋದ ಸಿನಿಮಾ ಆ್ಯಕ್ಟ್ರು, ತಮಿಳವನು ಮಾತಾಡಿದಾನ, ಅವರೇನು ಗೊತ್ತಿದ್ದಾರೆ ಅಂತ ಹೇಳ್ಬೋದು. ಅದನ್ನು ನಾನು ಇಮ್ಮಿಡಿಯೇಟಾಗಿ SIT ತನಿಖೆಗೆ ಕೊಟ್ಟು, ಇದು ಸರ್, ಇದು ವಾಯ್ಸ್ ಸ್ಯಾಂಪಲ್ಸು, ಇದು ಕಳಿಸಿರೋ ವಿಷಯಗಳು ನಮಗೆ ಯಾಕಿದ್ರು? ಯಾಕಂದರೆ ನಾನು ಬರೀ ಈ ದೇಶದ ಪ್ರಜೆ, ನಾನು ಪ್ರಶ್ನಿಸೋ ಹಕ್ಕಿರುತ್ತೆ. ಯಾಕಂದ್ರೆ ನಮಗೊಂದು ಆತ ಯಾವುದನ್ನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಒಂದು ಸರ್ಕಾರ ಇದೆ. ನಮ್ಮ ದೇಶದಲ್ಲಿ ಕೋಟ್ಯಾಂತರ ರೂಪಾಯಿ ಜನರ ದುಡ್ಡನ್ನು ಖರ್ಚು ಮಾಡಿ ಪೊಲೀಸ್ ಅಕಾಡೆಮಿಗಳನ್ನ ಮಾಡಿ ಟ್ರೈನ್ ಮಾಡಿದ್ದೀವಿ ಆಫೀಸರ್ಸ್ನ. ಈಗ ನಮ್ಮ ಮುಂದಿರುವ ಪ್ರಶ್ನೆ ಏನು? SIT ರಿಪೋರ್ಟ್ ಬಂದಿದೆ. ಒಂದು ಏನು ಕೊಟ್ಟಿರ್ಬೋದು, ಚಿನ್ನಯ್ಯ ಅಂತವನು ಬಂದ, ಹಿಂಗೆ ಮಾಡ್ದ, ರಿವರ್ಸ್ ಹೊಡೆದ, ಅವನನ್ನು ಅರೆಸ್ಟ್ ಮಾಡಿ ಹೊರಟಿದ್ದಾರೆ. ಅವನು ಜನರ ಮನೋಭಾವವನ್ನು, ಎಲ್ಲ ಪತ್ರಕರ್ತರನ್ನು, ಟ್ಯಾಕ್ಸ್ ಮನಿಯನ್ನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಚಳ್ಳೆ ತಿನ್ನಿಸಿದ್ದಾನೆ, ಅಗಿಸಿದ್ದಾನೆ. ಅವನ ಮೇಲೆ ಅವ್ರು ನೋಡ್ಕೊಳ್ತಾರೆ. ಆದರೆ ಇನ್ನೊಂದು ರಿಪೋರ್ಟ್ ಬಂದಿದೆ SITಯಿಂದ. ಫಾರ್ ವುಮೆನ್ಸ್ ಕಮಿಷನ್ RTI ಆಗಿ ತೆಗೆದಿದ್ದಾರೆ. 30 ಹೆಣಗಳಿಗೆ ತಾಳೆ ಆಗ್ತಾ ಇಲ್ಲ ಬರೆಯಲ್ಲೂ ಅಂತ. ಇನ್ನೊಂದು ರಿಪೋರ್ಟ್ ಕೊಟ್ಟಿದ್ದಾರೆ, 417 ಸಾವುಗಳು ನಡೆದಿವೆ, ಒಂದು ಬಾಲಕಿಯ ಸಾವು ನಡೆದಿದೆ. ನಮಗೇನು ಬೇಕು? ಯಾರು ಮಾಡಿರೋದು? ಇದು ಹೀಗಿರಬೇಕಾದ್ರೆ ಅದಕ್ಕೆ ನಾನು ಉತ್ತರ ಕೊಡಬೇಕು. ಈ ಎರಡನೇ ಪ್ರಶ್ನೆಗಳಿದೆಯಲ್ಲ, ಬುರುಡೆ ಗ್ಯಾಂಗು, ಇದು ಏನು ಉದ್ದೇಶದಿಂದ ಹಿಂಗೆ ನೀವು ಆ್ಯಂಟಿ ಹಿಂದೂ ಅಂತೀರಿ ಅಂತ ನನಗೆ ಗೊತ್ತಿಲ್ಲ.